ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನಾನಿವತ್ತಿನ ದಿನ ಬಟಾಣಿ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಒಂದು 3 ತೊಗೊಂಡಿದ್ದೀನಿ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಇಷ್ಟನ್ನು ರುಬ್ಬಿ ಇಟ್ಕೋಬೇಕಾಗುತ್ತೆ. ನಂತರ ಈಗ ಒಗ್ಗರಣೆಗೆ ಏನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಬಟಾಣಿ ನಿನ್ನೆ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೆ. ನಂತರ ಪನ್ನೀರು, ಟೊಮೊಟೊ, ಈರುಳ್ಳಿ ಇಷ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆಗೆ ಒಂದು 3ರಿಂದ 4 ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಬಾತ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಾತ್ಗಾಗಲಿ, ಪಲಾವ್ಗಾಗಲಿ ಅಥವಾ ಚಿಕನ್ ಪಲಾವ್ಗಾಗಲಿ ಎಲ್ಲದಕ್ಕೂ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾರನೇವರೆಗೂ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂತ ಅಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಮೀಡಿಯಮ್ಮಾಗಿ ಹಾಕ್ಕೋಬೇಕಾಗಂತ. ಬಾತು ಅಂದ ತಕ್ಷಣ ಜಾಸ್ತಿ ಮನೆಯಲ್ಲಿ ಹೋಟ್ಲುಗಳಲ್ಲೆಲ್ಲ ಯೂಸ್ ಮಾಡೋ ಥರ ಹಾಕ್ಕೋಬಾರ್ದು. ಸ್ವಲ್ಪ ಮೀಡಿಯಮ್ಮಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪೌಡರ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಅಂತೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಂತರ ಈಗೆಲ್ಲ ಹುರಿದಿದ್ದಾದಮೇಲೆ ನಾನು ಬಟಾಣಿ ಹಾಕ್ಕೋತಾ ಇದ್ದೀನಿ. ಇದಂತೂ ನೈಟೇ ನೆನೆಸ್ಕೋಬೇಕಾಗುತ್ತೆ, ತಕ್ಷಣ ಮಾಡೋದಕ್ಕಾಗೋದಿಲ್ಲ. ಬಟಾಣಿ, ಹಸಿ ಬಟಾಣಿ ಇದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಸಿ ಬಟಾಣಿ ಸಿಗಲಿಲ್ಲ ಅಂತ ಅಂದರೆ ಬಟಾಣಿನೇ ತಂದುಬಿಟ್ಟು ಒಂದಿನ ಫುಲ್ಲು ನೆನೆಸಿ ಇಡಬೇಕಾಗುತ್ತೆ. ಆಗ ಸಾಫ್ಟಾಗಿ ಬರುತ್ತೆ. ಈಗ ಬಟಾಣಿ ಅರ್ಧಕ್ಕರ್ಧ ಫ್ರೈ ಆಗಿದೆ ಎಣ್ಣೆನಲ್ಲೇ. ನಂತರ ಈಗ ನಾನು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಇದು ದಪ್ಪ ಟೊಮೊಟೊ ಆಗಿರೋದ್ರಿಂದ 1, 2, 3 ತೊಗೊಂಡಿದ್ದೀನಿ. ಆ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಆಯಲ್ಲೇ ಎಣ್ಣೆನಲ್ಲೇ ಬೆಂದಷ್ಟು ಟೇಸ್ಟು ಚೆನ್ನಾಗಿ ಬಿಡುತ್ತೆ ಬಾತ್ಗೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಸಾಫ್ಟ್ ಆಗೋವರೆಗೂ ಟೊಮೊಟೊ ನೀಟಾಗಿ ಹುರ್ಕೋಬೇಕಾಗುತ್ತೆ. ಇಲ್ಲಾಂದರೆ ಈಗ ನಾನು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಥರ ವಿಧಾನದಲ್ಲಿ ಮಾಡಿ ನೋಡಿ, ನೀವು ಟ್ರೈ ಮಾಡಿ. ನಂತರ ಈಗ ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಆ ನಂತರ ಈಗ ನಾನು ಪನ್ನೀರ್ ಹಾಕ್ಕೋತಾ ಇದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಇಲ್ಲಾಂದರೆ ಪನ್ನೀರೆಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಇಲ್ಲ ಅಂತ ಅಂದರೆ ಸಪ್ರೇಟ್ ಪನ್ನೀರನ್ನ ನೀವು ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಅಕ್ಕಿ ಮತ್ತು ನೀರು ಹಾಕ್ತಿರಲ್ಲ, ಆ ಟೈಮಲ್ಲಿ ಹಾಕ್ಕೊಂಡ್ರೂ ಹಾಗೇ ಉಂಡುಂಡೆಯಾಗಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಹಾಗಾಗಿ ಆ ರೀತಿಯೂ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನಲ್ಲೇ ಹಾಕ್ಕೊಂಡು ಮಸಾಲೆ ಜೊತೆನೇ ಫ್ರೈ ಮಾಡ್ಕೊತಾ ಇದ್ದೀನಿ, ಬಟಾಣಿ ಈರುಳ್ಳಿ ಜೊತೆನೇ. ಹಾಗಾಗಿ ಜಾಸ್ತಿ ಹುರಿದ್ಬಿಟ್ರೆ ಬ್ರೇಕ್ ಆಗಿಬಿಡುತ್ತೆ. ಈಗೆಲ್ಲ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಪನ್ನೀರ್ ಹಾಕಿದ್ಮೇಲೆ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಈಗ ಗೊತ್ತಾಗ್ಬಿಡುತ್ತೆ, ಎಣ್ಣೆ ಒಂದು ಸ್ವಲ್ಪ ತೇಲ್ ಬರೋದು, ಎಲ್ಲ ಬೆಂದ ತಕ್ಷಣ ಎಣ್ಣೆ ಎಲ್ಲ ತೇಲ್ ಬರೋದು ಗೊತ್ತಾಗುತ್ತೆ. ಆ ನಂತರ ಈಗ ಎಲ್ಲ ಹುರಿದಿದ ನಂತರ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಆ ಮಸಾಲೆ ಎಲ್ಲ ಘಾಟು ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಹುರಿತಾ ಇರಬೇಕಾದ್ರೆ ಸ್ಮೆಲ್ಲು ಘಮ ಬರ್ತಾ ಇದೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ ಎಲ್ಲ. ಹಾಗಾಗಿ ಈಗ ಹುರಿದಿದ ನಂತರ ಈಗ ನಾನು 1 ಬಟ್ಲು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಆನಂತರ ಅದೇ ಬಟ್ಲಲ್ಲಿ 2 ಬಟ್ಲಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಆ 2 ಬಟ್ಲಷ್ಟೇ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ಈಗ ಕುದಿಯೋದಕ್ಕೆ ಬಿಡಬೇಕು. ನಿಮಗೆ ಬೇಗ ಬೇಕು ಅಂತ ಅಂದರೆ ಲಿಡ್ಡು ಕ್ಲೋಸ್ ಮಾಡಿದ್ರೆ ಒಂದು ವಿಶಿಲ್ ಅಥವಾ 2 ವಿಶಿಲ್ಗೆ ಬೇಗ ಬಾತು ಚೆನ್ನಾಗಾಗುತ್ತೆ. ಆಗ ಅದಕ್ಕಿಂತ ವಿಶಿಲ್ ಹಾಕೋದ್ಕಿಂತ ನಾವು ಪಾತ್ರೆಯಲ್ಲಿ ಬೇಯಿಸಿದಷ್ಟು ಚೆನ್ನಾಗಿರುತ್ತೆ, ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ, ಕೆಳಗಡೆ ಎಲ್ಲ ಸ್ವಲ್ಪ ಅನ್ನ ಥರ ಇರುತ್ತೆ, ಹಾಗಾಗಿ ಹೊಂದ್ಕೊಳ್ಳೋದಿಲ್ಲ. ಬೇಗ ಎಲ್ಲಾದರೂ ಅರ್ಜೆಂಟ್ ಹೊರಗಡೆ ಹೋಗಬೇಕು ಅಂತ ಅಂದರೆ ಆ ವಿಧಾನದಲ್ಲಿ ಮಾಡ್ಕೊಳ್ಳಿ. ಕುಕ್ಕರು ಲಿಡ್ ಕ್ಲೋಸ್ ಮಾಡಿಕೊಂಡು ವಿಶಿಲ್ ಇದು ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಇದೇ ರೀತಿ ಲಿಡ್ ಕ್ಲೋಸ್ ಮಾಡ್ದೇ ಹಾಗೇ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಸೈಡೂ ಮಸಾಲೆ ಐಟಮ್ಮು ಹೊಂದ್ಕೊಂಡಿರುತ್ತೆ. ಹಾಗಾಗಿ ಈಗ ಕುದಿ ಬಂದಿದೆ. ಈಗ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಒಂದು ಪ್ಲೇಟ್ ಇಟ್ಕೊಂಡು ಪಂಗೋದಕ್ಕೆ ಬಿಡಬೇಕಾಗುತ್ತೆ. ಈಗ ಒಂದು 80% ಬಾತು ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಭಾರವಾಗಿರೋ ವಸ್ತು ಏನಾದರೂ ಇಟ್ಕೊಂಡೆ ಈಗ ಪಂಗೋದಕ್ಕೆ ಬಿಡಬೇಕಾಗುತ್ತೆ. ಸ್ಟವ್ ಕಡಿಮೆ ಮಾಡ್ಕೋಬೇಕಾಗುತ್ತೆ, ತೀರಾ ಸಿಮ್ಮಲ್ಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಪಂಗ ಆಗಿದೆ. ಈಗ ಬಾತು ರೆಡಿಯಾಗಿದೆ. ಈಗ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಮಸಾಲೆ ಅಂದರೆ ಹೊರಗಡೆಯಿಂದ ತಂದಿರೋ ಪೌಡರ್ ಹಾಕ್ಕೊಳ್ದೇ ಮನೆಯಲ್ಲೇ ಇರೋ ಅಂಥ ವಸ್ತುಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಆ ಕ್ಷಣ ರುಬ್ಬಿ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಸಲ ಟೇಸ್ಟ್ ಬೇಕು ಅಂತ ಅನ್ನಿಸ್ದಾಗ ಅಪರೂಪಕ್ಕೆ ಪೌಡರೆಲ್ಲ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಆದಷ್ಟು ಮನೆಯಲ್ಲೇ ಸಾಮಗ್ರಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಹಾಕ್ಕೊಂಡಂತೂ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ. ನೀವೂ ಟ್ರೈ ಮಾಡಿ ಮನೆಯಲ್ಲಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ಬಟಾಣಿ ಪನ್ನೀರ್ ಪಲಾವ್ ರೆಡಿಯಾಗಿದೆ. ಮತ್ತು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಯಾವ ರೀತಿ ಅಡುಗೆ ತಪ್ಪಿದೆಯಾ ಸರಿ ಇದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.